ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮಹಾಭಾರತದ ಕುರುಕ್ಷೇತ್ರದ ಯುದ್ಧ, ಕೇವಲ ಈ ಯುದ್ಧ ಶಸ್ತ್ರಗಳಿಂದ ಅಥವಾ ಸೇನೆಯಿಂದ ಗೆಲ್ಲುತ್ತೆ ಅಂತಾಗಿದ್ರೆ ಗೆಲ್ಲಬೇಕಾಗಿದ್ದು ಕೌರವರೇ. ಆದರೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಯುಕ್ತಿಯಿಂದ ಪಾಂಡವರು ಗೆಲ್ತಾರೆ. ಧರ್ಮ ಸ್ಥಾಪನೆ ಆಗಿತ್ತು. ಹಾಗೆ ಯುದ್ಧ ಅಂದ ಕೂಡಲೇ ಮೈ ಕೆಡವಿಕೊಂಡು ಶಕ್ತಿ ಇದೆ ಅಂತ ಹೋರಾಡೋದಲ್ಲ, ಬುದ್ಧಿವಂತಿಕೆಯನ್ನು ಕೂಡ ಬಳಸ್ಕೊಳ್ಬೇಕು, ತಂತ್ರಗಾರಿಕೆಯನ್ನು ಕೂಡ ಮಾಡಬೇಕಾಗುತ್ತೆ. ಅದನ್ನು ಇಸ್ರೇಲ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಈ ಬಾರಿ ಅದೇ ಬುದ್ಧಿವಂತಿಕೆಯಿಂದ ಇರಾನನ್ನು ಮಣ್ಣು ಮುಕ್ಕಿಸಿದೆ. ನೀವು ನಂಬೋದಿಲ್ಲ ವೀಕ್ಷಕರೇ, ಒಬ್ಬಳು ಸುಂದರಿಯನ್ನು ಬಳಸ್ಕೊಂಡು ಇಸ್ರೇಲ್ ಇರಾನ್ನ ಟಾಪ್ ಆಫೀಸರ್ಸ್ಗಳನ್ನು ಬೆಡ್ರೂಮ್ನಲ್ಲೇ ಮುಗಿಸ್ತಾರೆ. 20-22 ಇರಾನ್ ಸೇನೆಯ ಅಧಿಕಾರಿಗಳನ್ನು ಇವಳೊಬ್ಬಳೇ ಮೊಸಾದ್ ಸುಂದರಿ ಮುಗಿಸಿಬಿಟ್ಟಿದ್ಲು. ಯಾರು ಈ ಮೊಸಾದ್ ಸುಂದರಿ? ಹೇಗಾಯ್ತು ಈ ಆಪರೇಷನ್? ಈಕೆ ಒಬ್ಬಳೇ ಇಡೀ ಇರಾನನ್ನು ನಡಗಿಸಿದ ಹೇಗೆ? ಯಾವ ಸಿನಿಮಾಗೂ ಕಡಿಮೆ ಇಲ್ಲದ ಸ್ಟೋರಿ ಇದು. ಕಂಪ್ಲೀಟಾಗಿ ಹೇಳ್ತೀವಿ, ಮಿಸ್ ಮಾಡದೆ ದಯವಿಟ್ಟು ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಈ ರೋಚಕ ಕತೆ ಶುರುವಾಗೋದು ಯುದ್ಧದ ಮೊದಲ ದಿನದಿಂದ. ಇಸ್ರೇಲ್ ಇರಾನ್ನ ಮೇಲೆ ಏಕಾಏಕಿ ದಾಳಿಯನ್ನು ಮಾಡುತ್ತೆ. ಇಂಟ್ರೆಸ್ಟಿಂಗ್ ಏನಂದರೆ, ಇಸ್ರೇಲ್ ಅಲ್ಲಿ ಟಾರ್ಗೆಟ್ ಮಾಡಿದ್ದು ಇರಾನ್ನ ಟಾಪ್ ಆಫೀಸರ್ಸ್ಗಳನ್ನು ಹಾಗೂ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನು. ಸುಮಾರು 20-22 ಅಧಿಕಾರಿಗಳನ್ನು ಒಂದೇ ರಾತ್ರಿ ಮುಗಿಸ್ಬಿಡ್ತಾರೆ. ಈ ಆಪರೇಷನ್ ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂದರೆ, ಇರಾನ್ನ ಅಧಿಕಾರಿಗಳು ಯಾವ ಮನೆಯಲ್ಲಿದ್ದಾರೆ, ಮನೆಯ ಬೆಡ್ರೂಮ್ ಎಲ್ಲಿದೆ, ಯಾವ ದಿಕ್ಕಿನಲ್ಲಿ ಮಲಗಿದ್ದಾರೆ ಅನ್ನೋದನ್ನು ಪಕ್ಕಾ ಟಾರ್ಗೆಟ್ ಮಾಡಿ ಅವರನ್ನು ಮಾತ್ರ ಹೊಡೆದು ಬರ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ತನಿಖೆ ಆದಮೇಲೆ ಗೊತ್ತಾಗುತ್ತೆ ಈ ಯಾವ ಸಾವುಗಳು ಕೂಡ ಇಸ್ರೇಲ್ನ ಮಿಸೈಲ್ಗಳಿಂದ ಆಗಿದ್ದು ಅಲ್ವೇ ಅಲ್ಲ. ಹಾಗಾದರೆ ಬಾಂಬ್ ಹಾಕ್ತಿರೋ ಫೈಟರ್ ಜೆಟ್ಗಳಿಂದ ಅದು ಅಲ್ಲ, ಬದಲಾಗಿ ಇವರ ಸಾವಾಗಿರೋದು ಕೇವಲ ಡ್ರೋನ್ ಅಟ್ಯಾಕ್ನಿಂದ. ಅಷ್ಟಕ್ಕೂ ಆ ಡ್ರೋನ್ಗಳು ಅಷ್ಟೊಂದು ಪವರ್ಫುಲ್ ಕೂಡ ಅಲ್ಲ. ಇಸ್ರೇಲ್ನಿಂದ ಬಂದು ಎಲ್ಲ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಸಾಯಿಸುವಷ್ಟು ಸಾಮರ್ಥ್ಯ ಇರೋ ಡ್ರೋನ್ಗಳಲ್ಲ. ಅಂತಹ ಡ್ರೋನ್ಗಳಿಂದ ಹೇಗೆ ಹೊಡೆದ್ರು ಅನ್ನೋದು ಇರಾನ್ಗೆ ದೊಡ್ಡ ಯೋಚನೆ ಆಯಿತು. ಇರಾನ್ ಸೇನೆಯ ದಾಳಿಯ ನಂತರ ತಮ್ಮ ಅಡಗು ತಾಣಗಳನ್ನು ಕೂಡ ಬದಲಾಯಿಸ್ತಾರೆ. ಆದರೆ ಅಲ್ಲಿ ಕೂಡ ಇಸ್ರೇಲ್ ದಾಳಿ ಮಾಡುತ್ತೆ. ಇದು ಕೂಡ ತುಂಬ ವಿಚಿತ್ರ ಅನಿಸುತ್ತೆ ಇರಾನ್ಗೆ. ನಂತರ ತನಿಖೆ ಮುಂದುವರೆದಾಗ ಗೊತ್ತಾಗೋದೇನೆಂದರೆ, ದಾಳಿಯಾದ ಜಾಗದಲ್ಲಿ ಒಂದು ಡ್ರೋನ್ ಫ್ಯಾಕ್ಟ್ರಿ ಇದೆ, ಅಂದರೆ ತೆಹರಾನ್ನಲ್ಲಿ ಇದೆ ಇದು ಅಂತ. ಅದು ಕೂಡ ಮಲ್ಟಿ ಫ್ಲೋರ್ ಬಿಲ್ಡಿಂಗ್ನಲ್ಲಿ. ಆ ಎಲ್ಲ ಡ್ರೋನ್ಗಳು ಕೂಡ ಅಲ್ಲೇ ತಯಾರಾಗ್ತಿತ್ತು. ಇನ್ನೂ ಒಂದು ಸರ್ಪ್ರೈಸ್ ಏನು ಗೊತ್ತಾ, ಅದರಲ್ಲಿ ಕೆಲಸ ಮಾಡ್ತಿದ್ದವರು ಕೂಡ ಇರಾನ್ನ ಜನರೇ. ಆ ಡ್ರೋನ್ ಕಂಪನಿಯಲ್ಲಿ ಇರಾನ್ನ ಇಂಜಿನಿಯರ್ಸ್ ಮಹಿಳೆಯರು ಕೂಡ ಇದ್ದರು. ಅಂದರೆ ಇರಾನ್ನ ತೆಹರಾನ್ನಲ್ಲಿಯೇ ಡ್ರೋನ್ ಕಂಪನಿ ಮಾಡಿ ಇರಾನ್ ಜನರಿಂದಲೇ ಅದನ್ನು ತಯಾರಿಸಿ ಅವರ ಆಫೀಸರ್ಸ್ ಮೇಲೆ ಅದರಿಂದ ದಾಳಿ ಮಾಡ್ತಾರೆ ಅಂದರೆ ಎಂಥ ಮ್ಯಾಜಿಕ್ ನೋಡಿ. ನಿಜವಾಗ್ಲೂ ಇದು ಮ್ಯಾಜಿಕ್ಕೆ. ಇಸ್ರೇಲ್ನ ಮೊಸಾದ್ ಮಾಡಿದ ಮ್ಯಾಜಿಕ್ಕು. ಇದೆಲ್ಲವೂ ಕೂಡ ಮೊಸಾದ್ ಬುದ್ಧಿವಂತಿಕೆಯಿಂದ ಮಾಡಿದ ಆಪರೇಷನ್ ಆಗಿತ್ತು. ಇರಾನ್ನ ಜನರನ್ನ ಮೂರ್ಖರಾಗಿ ಮಾಡಲಾಗಿತ್ತು. ಅವರೆಲ್ಲ ನಾವು ಇರಾನ್ಗಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡಿದ್ರು. ಆದರೆ ಅಲ್ಲಿ ನಡೆದಿದ್ದು ಬೇರೆಯೇ. ಅವರು ಕೆಲಸ ಮಾಡಿದ್ದು ಇಸ್ರೇಲ್ಗಾಗಿ. ಅವರದ್ದೇ ಜಾಗದಲ್ಲಿ ಅವರನ್ನೇ ಬಳಸ್ಕೊಂಡು ಅವರದ್ದೇ ಕಮಾಂಡೋಗಳನ್ನು ಉಡಾಯಿಸ್ಬಿಟ್ಟಿದ್ರು. ಯಾರಿಗೂ ಕೂಡ ಅನುಮಾನವೂ ಬಂದಿರಲಿಲ್ಲ. ಇದು ಹೇಗೆ ಶುರುವಾಯ್ತು ಹಾಗಾದ್ರೆ? ಆ ಫ್ಯಾಕ್ಟ್ರಿಯಲ್ಲಿರೋ ಇರಾನ್ನ ಆರ್ಮಿ ಆಫೀಸರ್ಸ್ ಈ ಪ್ರಾಜೆಕ್ಟ್ ಅನ್ನ ಶುರು ಮಾಡ್ತಾರೆ. ಮಜಾ ಏನಂದ್ರೆ, ಆ ಆಫೀಸರ್ಸ್ಗೆ ಕೂಡ ವಿಷಯ ಗೊತ್ತಾಗ್ಲಿಲ್ಲ. ನಾನು ಮಾಡ್ತಿರೋ ಕೆಲಸ ಇರಾನ್ಗಾಗಿ ಅಲ್ಲ, ಇಸ್ರೇಲ್ಗಾಗಿ ಅನ್ನೋದು. ಆ 5 ಆಫೀಸರ್ಸ್ಗಳನ್ನ ಕನ್ವಿನ್ಸ್ ಮಾಡಿ ಅವರ ಕೈಯಲ್ಲಿ ಈ ಕೆಲಸ ಮಾಡಿಸಿದ್ದು ಈ ಅದ್ಭುತ ಸುಂದರಿ ಕ್ಯಾಥರಿನ್ ಫರೆಸ್ ಜಕೆಟ್. ಇವಳ ಕತೆ ತುಂಬ ರೋಚಕವಾಗಿದೆ. ಈಕೆ ಫೆಬ್ರವರಿ 2023ರಲ್ಲಿ ಇರಾನಿಗೆ ಬರ್ತಾಳೆ. ಈಕೆ ನೋಡೋಕೆ ತುಂಬ ಸುಂದರವಾಗಿದ್ಲು. ಈಕೆ ಇರಾನ್ ಬರ್ತಾಳೆ, ಅಲ್ಲೇ ಕಾಲೇಜ್ ಸೇರ್ಕೊಳ್ತಾಳೆ. ನಂತರ ಇಸ್ಲಾಂ ಬಗ್ಗೆ ತುಂಬ ಆಸಕ್ತಿ ಇದೆ ಅಂತ ಹೇಳ್ಕೊಳ್ತಾರೆ. ನನಗೆ ಇಸ್ಲಾಂ ಬಗ್ಗೆ ತಿಳಿದುಕೊಳ್ಬೇಕು ಅಂತಲೂ ಹೇಳ್ತಾಳೆ. ಈಕೆ ಬಂದಿದ್ದು ಫ್ರಾನ್ಸ್ನಿಂದ ಆಗಿದ್ರಿಂದ ಯಾರಿಗೂ ಕೂಡ ಅಲ್ಲಿ ಅನುಮಾನ ಕೂಡ ಬಂದಿರಲಿಲ್ಲ. ಅದರಲ್ಲೂ ಆಕೆ ತಾನು ಶಿಯಾ ಮುಸ್ಲಿಮಳಾಗಬೇಕು ಅಂತ ಹೇಳಿದಾಗ ಇರಾನಿಯರು ತುಂಬ ಖುಷಿಯಾಗಿ ಆಕೆಗೆ ಬುರ್ಕ ಹಾಕಿ ಮುಸ್ಲಿಂ ಮತಕ್ಕೆ ಸೇರಿಸ್ಕೊಳ್ತಾರೆ. ಅದರಲ್ಲೂ ಆಕೆಗೆ ತನಗೆ ಶಿಯಾ ಮುಸ್ಲಿಂ ಮೇಲೆ ಒಲವು ಜಾಸ್ತಿ ಅಂದಿದ್ದೇ ತಡ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಜಾಸ್ತಿನೇ ಸತ್ಕಾರಗಳನ್ನು ಮಾಡ್ತಾರೆ. ಇದೆಲ್ಲ ನಡೀತಾ ಈಕೆ ಇರಾನ್ನ ಅಧಿಕಾರಿಗಳ ಹೆಂಡತಿಯರ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡ್ತಾಳೆ.
ನಿಮ್ಮ ಡ್ರೆಸ್ ಚೆನ್ನಾಗಿದೆ, ಅಡುಗೆ ಚೆನ್ನಾಗಿದೆ, ಸಂಸ್ಕೃತಿ ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ಹೊಗಳಿ ಅವರನ್ನೆಲ್ಲರನ್ನ ಮರಳು ಮಾಡಿಬಿಡ್ತಾಳೆ. ಅಷ್ಟೇ ಅಲ್ಲ, ನಾನು ಫ್ರಾನ್ಸ್ನಲ್ಲಿ ಹುಟ್ಟಿರಬಹುದು, ನನ್ನ ಒಳಗೆ ಹರಿತಾ ಇರೋದು ಮಾತ್ರ ಶಿಯಾ ರಕ್ತ ಅಂತೆಲ್ಲ ಕತೆ ಕಟ್ಟಿ ಅವರನ್ನು ಮೂರ್ಖರಾಗಿ ಮಾಡಿಬಿಡ್ತಾಳೆ. ಹೀಗೆ ಅಧಿಕಾರಿಗಳ ಹೆಂಡತಿ ಜೊತೆ ಇದ್ದಂತಹ ಫ್ರೆಂಡ್ಶಿಪ್ಪು ನಂತರ ಈ ಅಧಿಕಾರಿಗಳ ಜೊತೆಯೇ ಶುರುವಾಗ್ಬಿಡುತ್ತೆ. ಅವರ ಜೊತೆ ಮೊದಲೇ ಅಧಿಕಾರ, ಹಣ ಎಲ್ಲವೂ ಇತ್ತು. ಈಗ ಈ ಫ್ರೆಂಚ್ ಹುಡುಗಿ ಕೂಡ ಸಿಗ್ತಾಳೆ. ಆಫೀಸರ್ಸ್ ಫುಲ್ ಖುಷಿಯಾಗ್ಬಿಟ್ಟಿದ್ರು, ತುಂಬಾ ಸಲುಗೆ ಬೆಳೆಸ್ಕೊಂಡ್ರು, ಬೆಡ್ರೂಮ್ವರೆಗೂ ಬರುವಷ್ಟು. ಹೀಗೆ ಇದೆಲ್ಲ ನಾರ್ಮಲ್ ಆಗಿ ನಡೀತಾ ಇತ್ತು. ಎಲ್ಲಿವರೆಗೆ ಅಂದರೆ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡೋ ಒಂದು ದಿನ ಮುಂಚಿನವರೆಗೂ. ಇಸ್ರೇಲ್ ಇರಾನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೂ ಒಂದು ದಿನ ಮುಂಚೆ ಈ ಕ್ಯಾಥರಿನ್ ಇದ್ದಕ್ಕಿದ್ದಂತೆ ಕಾಣೆಯಾಗಿಬಿಡ್ತಾಳೆ. ಅವಳಾಗಲೇ ಇರಾನ್ನಿಂದ ಯಾರಿಗೂ ಸುಳುವು ಸಿಗದಂತೆ ಹೊರಟು ಬಿಟ್ಟಿದ್ಲು. ಆಕೆ ಹೋಗುವಾಗ ಆಫೀಸರ್ಸ್ಗಳ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡೇ ಹೋಗಿದ್ಲು. ಅದು ಪಕ್ಕಾ ಮಾಹಿತಿ. ಅದೆಲ್ಲವನ್ನು ಕೂಡ ಆಕೆ ಇಸ್ರೇಲ್ಗೆ ಕೊಡ್ತಾಳೆ. ಆ ಪಕ್ಕಾ ಮಾಹಿತಿಯನ್ನು ಇಟ್ಕೊಂಡು ಸೈಂಟಿಸ್ಟ್ಗಳ ಬೆಡ್ರೂಮ್ಗೆ ದಾಳಿ ಮಾಡಿತ್ತು. ಆ ಆಪರೇಷನ್ ಹೆಸರೇ ಬ್ಲ್ಯಾಕ್ ವಿಡೋ. ಯಾಕಂದರೆ ಈ ಫ್ರೆಂಚ್ ಮಹಿಳೆ ಯಾವಾಗಲೂ ಬುರ್ಕಾ ಹಾಕ್ಕೊಂಡೇ ಇರ್ತಾ ಇದ್ಲು. ಅದಕ್ಕಾಗಿ ಈ ಹೆಸರನ್ನು ಇಡಲಾಗುತ್ತೆ. ಅಟ್ಯಾಕ್ ಆದಾಗ ಇರಾನ್ ಯೋಚನೆ ಮಾಡುತ್ತೆ, ಈ ಇಸ್ರೇಲ್ಗೆ ಹೇಗೆ ಗೊತ್ತಾಯ್ತದಲ್ಲ ಅಂತ. ಯಾವ ಮನೆಯಲ್ಲಿ, ಯಾವ ರೂಮ್ನಲ್ಲಿ, ಬೆಡ್ರೂಮ್ನ ಯಾವ ಸೈಡಲ್ಲಿ ಮಲಗ್ತಾರೆ ಅನ್ನೋ ಮಾಹಿತಿಗಳು, ಇದೆಲ್ಲ ತುಂಬ ಆಶ್ಚರ್ಯ ಅನಿಸುತ್ತೆ. ಫೈಟರ್ ಜೆಟ್ಗಳ ದಾಳಿಯಿಂದಂತೂ ಸಾಯಲಿಲ್ಲ, ಸತ್ತಿದ್ದು ಡ್ರೋನ್ ದಾಳಿಯಿಂದ. ಆ ಡ್ರೋನ್ಗಳು ತೆಹರಾನ್ನಲ್ಲೇ ತಯಾರಾಗಿದ್ದು ಬೇರೆ. ಅದನ್ನು ತಯಾರಿಸಿದ ಕೂಡ ಇರಾನ್ನವರೇ. ಅವರನ್ನು ಅರೆಸ್ಟ್ ಮಾಡಿ ವಿಚಾರಿಸಿದ್ರೆ ಅವ್ರು ಹೇಳ್ತಾರೆ, ನಾವು ಇರಾನ್ ಸರ್ಕಾರಕ್ಕಾಗಿಯೇ ಡ್ರೋನ್ ಮಾಡಿದ್ದು ಅಂತ. ನಾವು ಖಮೇನಿಯ ಸೈನಿಕರು ಅಂತ ಬೇರೆ ಹೇಳ್ತಾರೆ. ಆದರೆ ಈ ಡ್ರೋನ್ ತಯಾರಿಕೆಯ ಪ್ರಾಜೆಕ್ಟ್ ಏನಿದೆ, ಇದು ಈ ಸುಂದರಿಯದ್ದಾಗಿತ್ತು, ಮೊಸಾದ್ ಸುಂದರಿಯದ್ದು. ಈಗ ಈ ಕ್ಯಾಥರಿನ್ ಇರಾನ್ನಲ್ಲಿ ನಾಪತ್ತೆ ಆಗಿಬಿಟ್ಟಿದ್ದಾಳೆ. ಇರಾನ್ ತುಂಬ ಆಕೆಯ ಪೋಸ್ಟರನ್ನು ಅಂಟಿಸಿ ಹುಡುಕ್ತಾ ಇದ್ದಾರೆ. ಇದ್ಯಾವುದೋ ಪತ್ತೇದಾರಿ ಮೂವಿಯಲ್ಲ, ಇರಾನ್ನಲ್ಲಿ ನಡೆದ ನಿಜ ಕಥೆಯೇ. ಇದು ಮೊಸಾದ್ನ ಕತೆ ಮತ್ತು ಅವರ ಬುದ್ಧಿವಂತಿಕೆಯ ಕತೆ. ಹತ್ಯೆಯಾದ ಎಲ್ಲ ಆಫೀಸರ್ಸ್ ಮೊಬೈಲ್ನಲ್ಲಿ ಈಕೆಯ ಜೊತೆ ಇರೋ ಫೋಟೋಗಳು ಕೂಡ ಇದೆ. ಈಗ ಅವಳು ಅವಳ ಕೆಲಸ ಮುಗಿಸಿ ಹೋಗಿದ್ದಾಳೆ. ಮೊಸಾದ್ ತನ್ನ ಮಿಷನ್ನನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ. ವೀಕ್ಷಕರೇ, ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.